ನಾವಿವತ್ತು ನಮ್ಮ ಅಕ್ಕನ ಮಗಳ ಮದುವೆಗೆ ಹೋಗ್ತಾ ಇದ್ದೀವಿ. ಹಾಯ್ ಸ್ನೇಹಿತರೆ, ನಾನಿವತ್ತು ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ ನಿಮಗೆ. ಫುಲ್ ವಿಡಿಯೋ ನೋಡಿ, ಹಾಗೆ ಹೈಪರ್ ಪಾಯಿಂಟ್ ಕೊಡಿ. ಸಬ್ಬಾಗಿ ಹೊಸಬ್ರು ಯಾರೆಲ್ಲ ನೋಡ್ತಿದ್ದೀರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವರು ನಮ್ಮ ಅಕ್ಕ, ಇವ್ರ ಮಗಳ ಮದುವೆನೇ ಇವತ್ತು ನಡೀತಿರೋದು. ಹಾಗಾಗಿ ನನಗೆ ಅಂದರೆ ನಮ್ಮೂರು ಚಳ್ಳಕೆರೆ, ಚಿತ್ರದುರ್ಗ ನಮ್ಮೂರು. ಅಲ್ಲಿಂದ ನಮ್ಮ ಅಕ್ಕ ಕಾಲ್ ಮಾಡಿದರು, ಬಾ ಆ ಕಡೆನೇ ನಿಮ್ಮೂರ ಕಡೆನೇ ಹುಡುಗ ಅಂತ ಹೇಳಿದರು. ನಮ್ಮ ಊರು ಕೆಳಗಡೆ ಇನ್ನೊಂದು ವಿಲೇಜ್ ಇದೆ, ಅಲ್ಲಿ ಹುಡುಗನ ಊರು. ಅಲ್ಲಿಂದ ಬಸ್ ಬರುತ್ತೆ ಬಾ ಅಂತಂದರು. ಸರಿ ಆಯಿತು ಅಂದ್ಕೊಂಡೆ. ನಾನು ಚಿಂತಾಮಣಿಯಿಂದ ಬಾಗೇಪಲ್ಲಿಗೆ ಹೋದೆ. ಬಾಗೇಪಲ್ಲಿಯಿಂದ 3 ಗಂಟೆಗೆ ಬಸ್ ಬಂತು. ಬಸ್ಸಲ್ಲಿ ಹತ್ತು ಹೋಗ್ಬೇಕಾಗಿ ಬಂತು. ಬಸ್ಸಲ್ಲಿ ಹೋಗಬೇಕಾದ್ರೆ ಪಾಪ ಅಕ್ಕ ಇದ್ದು ನನಗೆ, ಈಗ ನಮ್ಮ ಚಿಕ್ಕವನು ಬಂದಿದ್ನಲ್ವ, ಅವನು ಬೇರೆ ಕಡೆ ಹೋಗಿ ಕೂತ್ಕೊಳ್ಳೇ ಇಲ್ಲ. ಇಬ್ಬರು ಒಂದೇ ಹತ್ರ ಕೂತ್ಕೊಳ್ಳೋಣಮ್ಮ ಅಂತ ಹೇಳ್ದೆ. ಹಾಗಾಗಿ ನಮ್ಮಿಬ್ಬರಿಗೂ ಒಂದು ಇಬ್ಬರು ಕೂತ್ಕೊಳ್ಳೋ ಅಂಥ ಸೀಟ್ ಬಿಟ್ಕೊಟ್ರು. ನನಗೆ ತುಂಬ ಖುಷಿ ಆಗೋಯ್ತು. ಅಕ್ಕಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಪಾಪ ಹೊಸಬ್ರಿಗೆ ಎಷ್ಟು ರೆಸ್ಪೆಕ್ಟ್ ಅಲ್ವಾ ಅಂತ ಅಂದ್ಕೊಂಡೆ ನಾನು. ಅಲ್ಲಿ ಹೋಗಬೇಕಾದ್ರೆ ಬಸ್ಸಲ್ಲಿ ತುಂಬ ಜನ ಇದ್ದರು. ಬಸ್ ಫಿಲ್ ಇತ್ತು. ಹುಡುಗರೆಲ್ಲ ಸ್ವಲ್ಪ ಒಂದಷ್ಟು ಜನ ನಿಂತ್ಕೊಂಡಿದ್ರು. ಅದರಲ್ಲಿ ಬಾಗೇಪಲ್ಲಿ ದಾಟಿದ್ವಿ. ಅಲ್ಲಿಂದ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಡ್ಯಾನ್ಸ್ಗಳನ್ನ ಫುಲ್ ವಿಡಿಯೋ ನೀವು ನೋಡಬೇಕು ಅಂತಂದರೆ ಈ ವಿಡಿಯೋ ಫುಲ್ ನೋಡಿ. ಹಾಗೆ ಶಾರ್ಟ್ ವಿಡಿಯೋದಲ್ಲಿ ಡ್ಯಾನ್ಸ್ ವಿಡಿಯೋ ಹಾಕ್ತೀನಿ, ಅಲ್ಲಿ ನೋಡಿ ಸಬ್ಬಾಗಿ ಎಲ್ಲರೂ ಯಾರೆಲ್ಲ ಹೊಸಬ್ರಿದ್ದೀರಾ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಸ್ಸಲ್ಲಿ ಎಷ್ಟು ಖುಷಿ ಮಾಡ್ಕೊಂಡು ಹೋದ್ವಿ ಅಂದರೆ, ಎಷ್ಟು ಖುಷಿ ಅಂದರೆ ಆ ಖುಷಿಗೆ ಏನದು ಸರಿಸಾಟಿ ಯಾವುದೂ ಇಲ್ಲ ಅಂದ್ಕೊತೀನಿ. ಅದೇ ಅಲ್ವಾ, ಅದೇ ಒಂದಾಗಿದ್ದರೆ ಎಲ್ಲ ಅಂತ ಹೇಳ್ತಾರಲ್ವ, ಹಾಗೆ ಎಲ್ಲರೂ ಒಂದೇ, ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಒಂದೇ ಅಂತ ಅಂದ್ಕೊಂಡ್ರೆ ನಾವು ಎಲ್ಲರೂ ಹ್ಯಾಪಿಯಾಗಿ ನಗ್ನಗ್ತಾ ಇರ್ಬೋದು. ಇಲ್ಲಿ ಚಿಕ್ಕ ಮಕ್ಕಳೇ ಒಂದು ಸೈಡ್ ಡ್ಯಾನ್ಸ್ ಮಾಡ್ತಿದ್ರು, ಹೆಣ್ಮಕ್ಳೇ ಒಂದು ಸೈಡ್ ಡ್ಯಾನ್ಸ್ ಮಾಡ್ತಿದ್ರು. ಇನ್ನೇನು ಮಾಡೋದು ಅಂತೇಳಿ ಹಾಗೆ ಹೀಗೆ ಡ್ಯಾನ್ಸ್ ಮಾಡ್ಕೊಂಡು ನಾವು ಸುಮಾರು ಹಿಂದೂಪುರ ಅಂತೂ ದಾಟಿದ್ವಿ. ಹಿಂದೂಪುರ ದಾಟಿದಾದ್ಮೇಲೆ ಮತ್ತೆ ಪಾವಗಡ ಬರುತ್ತಲ್ವ, ಪಾವಗಡದಿಂದ ಇನ್ನೂ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹೆಣ್ಮಕ್ಳು. ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮದುವೆಯಲ್ಲಂತೂ ಅಲ್ಲಿ ನಾವು ಎಷ್ಟು ಇಲ್ಲಿ ನಾವು ಖುಷಿಯಾಗಿ ಹೋದ್ವೋ ಅಲ್ಲಿ ಅಷ್ಟೇ ಇದಾಯಿತು. ಏನಾಯಿತು ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವಕ್ಕ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಜೋರಾಗಿ ಬ್ರೇಕ್ ಹಾಕಿಬಿಟ್ರು. ಇವಕ್ಕ ಹೋಗಿ ಫುಲ್ ಕೆಳಗಡೆ ಬಿದ್ದುಬಿಟ್ರು. ನಾವು ಕೊನೆಗೂ ನೋಡಿ, ಪಾವಗಡ ಒಂದು ಪ್ಲೇಸ್ ಇದು, ಪಾವಗಡದಿಂದ ಮೂವ್ ಆಗ್ತಿದ್ವಿ. ಕೊನೆಗೆ ಚಳ್ಳಕೆರೆ ಚರ್ಚಲ್ಲಿ ಇಳಿದೇ ಬಿಟ್ವಿ. ನೋಡಿ, ಇಳಿತಾ ಇದ್ದೀವಿ. ಇಳಿಬೇಕಾದ್ರೆ ಸುಮಾರು ಟೈಮ್ ಎಷ್ಟಾಗಿತ್ತು ಅಂತಂದರೆ, ನಾನು ಆಲ್ಮೋಸ್ಟ್ ಚಳ್ಳಕೆರೆ ಚರ್ಚಲ್ಲಿ ಬಂದು ಇಳಿಬೇಕಾದ್ರೆ ಇಲ್ಲೊಬ್ಬರು ವಿಶೇಷ ವ್ಯಕ್ತಿಗಳು ಕಾಣಿಸಿದ್ರು. ಯಾರಪ್ಪ ಅಂತ ಇವ್ರನ್ನ ನೀವು ನೋಡಿ, ಆಲ್ಮೋಸ್ಟ್ ತುಂಬ ಫಾಲೋವರ್ಸ್ ಇದ್ದಾರೆ ಇವರಿಗೆ. ರಾಕೇಶ್ ಫೋಟೋ ಮೀಡಿಯಾ ಅಂತೇಳಿ ಕೊಲಾಬ್ರೇಷನ್ಸ್ ಅವ್ರದ್ದು. ಹಾಗಾಗಿ ಅವರು ಏನೋ ಸಾಂಗ್ ಹಾಡಿಸ್ತಿದ್ರು ನಮ್ಮ ಅಕ್ಕನ ಹತ್ರ. ಅದು ವಿಡಿಯೋ ಹಾಕ್ತೀನಿ ನೋಡಿ. ಆಯಿತು, ಅಲ್ಲಿ ನೋಡಿದೆ ನಾನು. ಸೈಡಿಗೆ ಹೋಗಿದ್ನಲ್ವ, ಸೈಡಿಗೆ ಸರಿಯಾಗಿ ಕಾಣಿಸ್ತಿಲ್ಲ ಅಂತೇಳಿ ನಾನು ಮುಂದೆ ಬಂದು ಮಾಡಿದರೆ ರಾಕೇಶ್ ಫೋಟೋ ಮೀಡಿಯಾ ಡೈರೆಕ್ಟಾಗಿ ಫೇಸ್ ನೋಡಿಬಿಟ್ರು. ನನಗೊಂಥರ ಫೀಲ್ ಆಗೋಯಿತು. ಅಲ್ಲಿಂದ ಇನ್ನೊಂಚೂರು ಮುಂದಕ್ಕೆ ಹೋಗಿ ಮತ್ತೆ ಅಲ್ಲೊಂಚೂರು ಅಂದರೆ ಪ್ಲೇಸ್ ಚೇಂಜ್ ಮಾಡಿದೆ. ನನಗೆ ನೋಡಿಬಿಟ್ರಲ್ವ, ಹಾಗಾಗಿ ನಾನು ಪ್ಲೇಸ್ ಚೇಂಜ್ ಮಾಡಿಬಿಟ್ಟು ಪಕ್ಕಕ್ಕೆ ನೋಡಿದೆ. ಅಲ್ಲೂ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಯ್ಯೋ, ನಾನು ಕಾಪಿ ಮಾಡಿ ಇವ್ರು ಹಾಕ್ಕೊಂಡ್ಬಿಡ್ತಾರೇನೋ ಅಂತ ಫೀಲ್ ಆಗ್ತಿತ್ತೇನೋ, ಅವ್ರಿಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ನೋಡಿ ನನಗೆ ಕ್ರಾಸ್ ಆಗಿಬಿಟ್ರು. ನೋಡಿದ್ರೂ ನೋಡದೇ ಇರೋ ಥರ ಸೈಡಿಗಾದರೂ ನನಗೆ ಇಲ್ಲಿ ಸ್ವಲ್ಪ ಫೀಲ್ ಆಗೋಯಿತು. ಹಾಗಾಗಿ ನಾನು ಇಲ್ಲಿಂದ ಮತ್ತೆ ಆಯಿತು, ಅವರೇ ಮಾಡ್ಕೊಳ್ಳಿ ಬಿಡು ಅಂತೇಳಿ ನನಗೂ ಅಂದರೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ತುಂಬ ಫೀಲ್ ಆಗ್ತಿತ್ತು. ಯಾಕಂದರೆ ಒಬ್ಬರು ಸೆಲೆಬ್ರಿಟಿನ ನಾವು ಮೀಟ್ ಮಾಡಬೇಕಂದ್ರೆ, ಅದು ಗೊತ್ತಿಲ್ಲದಿರೋರನ್ನ ಮಾತಾಡಿಸ್ಬೇಕಂದ್ರೆ ತುಂಬ ಫೀಲ್ ಆಗುತ್ತಲ್ವ, ಹಾಗಾಯಿತು ನನಗೆ ನೋಡಿದ ತಕ್ಷಣ ಇನ್ನೇನು ನಾನು ರಿಟರ್ನ್ ಈ ಕಡೆ ಬಂದುಬಿಟ್ಟೆ ನಗ್ನಗ್ತಾ. ಯಾಕೋ ಒಂಥರ ಫೀಲ್ ಆಗ್ತಿತ್ತಲ್ವ, ನನಗೇನೋ ಖುಷಿನೂ ಅನ್ನಿಸ್ತಿತ್ತು. ಬ್ಯಾಗ್ ನೋಡಿ ನಾನು ನನ್ನ ಬ್ಯಾಗ್ ಸಮೇತ ಇಟ್ಟಿರಲಿಲ್ಲ, ಹಾಗೆ ಇಟ್ಕೊಂಡು ನಿಂತ್ಕೊಂಡಿದ್ದೆ. ಅವ್ರು ನೋಡಿದ ತಕ್ಷಣ ರಿಟರ್ನ್ ಬಂದೆ. ಹೋಗಿ ಅದೇ ಡ್ರೆಸ್ಸಲ್ಲಿ ನಮ್ಮ ಲಗೇಜ್ ಎಲ್ಲ ಒಂದು ರೂಮ್ ಕೊಟ್ಟಿದ್ರು, ಆ ರೂಮಲ್ಲಿ ಇಟ್ಬಿಟ್ಟು ಮತ್ತು ನಾವು ಚರ್ಚಲ್ಲಿ ಒಳಗಡೆ ಬಂದರೆ ಅಲ್ಲಿ ಹೆಣ್ಮಗು ಹೋಗ್ತಾ ಇದೆ ನೋಡಿ, ಮದಲ್ಗಿತ್ತಿ ಅಂತಾರೆ. ನಾಳೆ ಮ್ಯಾರೇಜ್ ಇದೆ ಅಂತಂದರೆ ಇವತ್ತು ನೈಟ್ ಇವರು ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು. ಇಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು. ನಾವು ಹೋಗಿರೋ ದಿನ ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು. ಎಂಗೇಜ್ಮೆಂಟ್ ರಿಂಗ್ ಹಾಕಿದ್ರು. ಸಖತ್ತಾಗಿ ಮಾಡಿದರು. ಬಟ್ ಏನಂತಂದರೆ ನಮ್ಮವ್ರು ಆಗಲಿಲ್ವಲ್ಲ ಅಂತ ಅಷ್ಟೇ ಒಂಚೂರು ಫೀಲ್ ಆಯಿತು. ಅದಾದ ನಂತರ ಅಲ್ಲಿ ಎಂಗೇಜ್ಮೆಂಟ್ ಮುಗ್ದಾದ್ಮೇಲೆ ತುಂಬ ಜನ ಬಂದಿದ್ದರು. ಇನ್ನೂ ಅರ್ಧ ಜನರು ಏನಾಗಿದ್ರು ಅಂತಂದರೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ರು. ಎಷ್ಟೊತ್ತು ಅಂತಂದರೆ ಸುಮಾರು 12-1 ಗಂಟೆ ಆಗಿತ್ತು. ಎಲ್ಲರೂ ಫುಲ್ಲು ಸುಸ್ತಾಗಿಬಿಟ್ಟಿದ್ರು. ನಾನಂತೂ ಲಾಸ್ಟಿಗೆ ಎಂಗೇಜ್ಮೆಂಟ್ ಆದಮೇಲೆ ಅಲ್ಲಿ ರಿಸೆಪ್ಷನ್ ನಡೀತು. ರಿಸೆಪ್ಷನಲ್ಲಿ ನಾನು ಲಾಸ್ಟಿಗೆ ಹೋದೆ. ನನ್ನ ಜೊತೆಗೆ ನಮ್ಮ ಅಕ್ಕ ಬಂತು. ನಮ್ಮ ಅಕ್ಕನೂ ಮತ್ತು ನಾನು ಹೋದ್ವಿ. ನೋಡಿ, ಇವ್ರ ಮಗಳೇ, 2ನೇ ಮಗಳು. ತುಂಬ ಡೀಸೆಂಟ್ ಹುಡುಗಿ, ತುಂಬ ಒಳ್ಳೆ ಹುಡುಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಹುಡುಗನ ಬಗ್ಗೆ ಅಷ್ಟು ಗೊತ್ತಿಲ್ಲ, ಹುಡುಗ ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಹುಡುಗನ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ವಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಹಾಗೆ ರಾತ್ರಿ ಎಂಗೇಜ್ಮೆಂಟ್ ಮುಗೀತು, ಮಾರ್ನಿಂಗ್ ಆಗಲೇ ಬೆಳಿಗ್ಗೆ ಮುಹೂರ್ತ ಇತ್ತು. ನಾವೆಲ್ಲರೂ ರೆಡಿ ಆದ್ವಿ. ನಾವು ರೆಡಿ ಆಗಿಬಿಟ್ಟು ನಾನು ಆಚೆ ಬಂದೆ. ನೋಡಿ, ಇದು ಈ ಕ್ರಿಶ್ಚಿಯನ್ ಚರ್ಚಿದು, ಚರ್ಚಲ್ಲಿ ಮ್ಯಾರೇಜ್ ಇಟ್ಕೊಂಡಿದ್ರು ಅವರು. ನಾನು ರೆಡಿಯಾಗಿ ಒಬ್ಬರು ಪರ್ಸನ್ನ ನಾನು ಕಾಯ್ತಾ ಇದ್ದೆ. ಏನಪ್ಪ ಅಂತಂದರೆ ಅವ್ರು ಬರಲಿ ಅಂತ. ಕೊನೆಗೂ ಬಂದೇ ಬಿಟ್ರು. ನೋಡಿ, ವಾವ್, ಇಳಿತವ್ರು ನೋಡಿ. ಯಾರಂತೀರಾ? ಇದು ನಮ್ಮ ಅಕ್ಕ, ಇದು ನಮ್ಮ ಅಳಿಯನ ಮಗ, ನಮ್ಮ ಮಗಳ ಮಗ. ಇವನು ಅಳಿಯನ ಮಗ, ಮಗಳ ಮಗ, ನಮ್ಮ ಮಗಳು. ಎರಡೂ ಒಂದೇ ಅಲ್ವಾ? ಅಳಿಯ ಡ್ರೈವರ್ ಸೀಟಲ್ಲಿ ಕೂತಿದ್ದಾರೆ, ಅಮ್ಮ ಇಳಿತಾ ಇದ್ದಾರೆ. ಯಾಕೋ ಜಯಮ್ಮ ಸೈಲೆಂಟಾಗಿದ್ದರು. ವಿಡಿಯೋ ಮಾಡಿದ ತಕ್ಷಣ ಅಯ್ಯೋ ನನ್ನ ಕಡೆ ನೋಡ್ತಾ ಇಲ್ಲ, ನಾಚಿಕೆ. ಅಮ್ಮ ಬಂದರು. ಇಷ್ಟ ಆಯಿತು ನಮ್ಮದು ಕತೆ. ಇವನು ತರಲೆ ಅಂತೂ ಒಂದು ಹತ್ರ ನಿಲ್ತಿರ್ಲಿಲ್ಲ. ನಮ್ಮ ಹಳ್ಳಿಯನ್ಗೆ ಬರ್ರಿ ಅಂತ ಕರೆದ್ವಿ. ಆಯ್ತು ನಡಿ ಅಂತೇಳಿ ಇಳಿದು ಬಂದು ಇವ್ರು ಬಂದಿರೋರ್ನೆಲ್ಲ ಮಾಡಿಕೊಂಡು ಇಲ್ಲಿಂದ ನಾವು ನೇರ ಒಳಗಡೆ ಹೋದ್ವಿ. ಚರ್ಚಲ್ಲಿ ಹೋದ್ವಿ. ಚರ್ಚಲ್ಲಿ ಫುಲ್ಲು ಇನ್ನೇನು ಮುಹೂರ್ತ ಟೈಮ್ ಆಗಿತ್ತು. ಗಂಡನ ಕಡೆಯವರು ಗಂಡನ್ನ ಕರ್ಕೊಂಬರ್ತಿದ್ರು ಸ್ಟೇಜ್ ಮೇಲೆ. ನಾವು ಇನ್ನೇನು ಪಕ್ಕಕ್ಕೆ ಬಂದು ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ. ನಾನು ಯಾಕಪ್ಪ ಎಲ್ಲರೂ ಹಿಂದೆ ತಿರುಗಿ ನೋಡ್ತವ್ರೆ ಅಂದ್ಕೊಂಡ್ರೆ ಹುಡುಗನ ಕರ್ಕೊಂಬರ್ತಿದ್ರು ಗಂಡಿನ ಕಡೆಯವರು. ಇಲ್ಲಿ ನಾವು ಹೀಗೆ ರೆಡಿ ಆಗಿದ್ವಿ. ಹೀಗೆ ರೆಡಿಯಾಗಿ ಕೊನೆಗೆ ಅಷ್ಟು ಗ್ರ್ಯಾಂಡಾಗಿ ಏನು ರೆಡಿ ಆಗಲಿಲ್ಲ, ಸಿಂಪಲ್ಲಾಗಿ ರೆಡಿ ಆಗಿದ್ದು. ಅಲ್ಲಿಂದ ನಾನು ಹೋಗಬೇಕಾದ್ರೆ ಹಿಂದೆ ನಮ್ಮ ಸಿಸ್ಟರ್ ಮಗಳು ನಿಂತ್ಕೊಂಡಿದ್ಲು. ಆಂಟಿ ನಡೀರಿ ನೀವು ಮುಂದೆ, ನಾನು ಒಂದು ವಿಡಿಯೋ ಮಾಡ್ತೀನಿ ಅಂದರು. ಅಲ್ಲಿ ಸ್ವಲ್ಪ ಹಾಗೆ ಮೂವ್ ಆಗಿದ್ದು ವಿಡಿಯೋ ಮಾಡಿದ್ದು. ಅಲ್ಲಿಂದ ನಾನು ಹೋಗೋಣ ಅಂತೇಳಿ ಮುಂದೆ ಹೋಗ್ತಾ ಇದ್ದೆ. ಇಲ್ಲಿ ರಾಕೇಶ್ ಫೋಟೋ ಮೀಡಿಯಾ ನಿಂತ್ಕೊಂಡಿದ್ರು. ನಮ್ಮ ಅಕ್ಕನ ಮಗನ ಎತ್ಕೊಂಡು ನಿಂತ್ಕೊಂಡಿದ್ರು. ನಾನು ಬಂದೆ. ಅಪ್ಪ, ನನಗೂ ಖುಷಿ ಆಗೋಯ್ತು. ಇಲ್ಲಿ ಹಾರ್ಟ್ಲಿ ಮನ್ಸು ಬಿಚ್ಚಿ ಮಾತಾಡಿದ್ದಾದ್ಮೇಲೆ ಮುಹೂರ್ತಕ್ಕೆ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ನಾವು ಇನ್ನೇನು ಮಾಡೋದು, ಗುರುವಾರ ಇತ್ತು. ನಾನು ಆ್ಯಕ್ಚುಲಿ ಊಟ ಮಾಡಬಾರ್ದಾಗಿತ್ತು ಅವತ್ತು, ಮರ್ತೋಗಿ ನಾನು ಅಮ್ಮನ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಹೋಗಿ ಊಟ ಮಾಡೇ ಬಿಟ್ಟೆ. ಇದೇ ನಡೆದಿದ್ದು. ಏನಾಗಬಾರ್ದಾಗಿತ್ತು ಅದೇ ಆಗೋಯ್ತು. ನಾನು ಆ್ಯಕ್ಚುಲಿ ಗುರುವಾರ ಒಂದತ್ತಿರ್ತೀನಿ, ಹೋಗಿ ಅಮ್ಮನ ಜೊತೆ ಹೋಗಿ ಕೂತ್ಕೊಂಡು ವಿಡಿಯೋ ಆದರೂ ಮಾಡ್ಕೊಂಬರ್ತೀನಲ್ಲ ಅಂತೇಳಿ ಹೋಗಿ ಕೂತ್ಕೊಂಡು ಅಮ್ಮನ ಜೊತೆ ವಿಡಿಯೋ ಮಾಡ್ತಾ ನಾನು ಊಟ ಮಾಡಿಬಿಟ್ಟೆ. ತುಂಬ ಬೇಜಾರಾಗೋಯ್ತು. ಎಷ್ಟಂತಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗೋಯ್ತು. ಮತ್ತು ತಿಂದಿದ್ದಾದಮೇಲೆ ನೆನೆಸ್ಕೊಂಡೆ. ಹೋಗಿ ನಮ್ಮ ಅಣ್ಣಗೆ ಹೇಳಿದೆ, ಪರವಾಗಿಲ್ಲಮ್ಮ, ಗೊತ್ತಿದ್ದು ತಿಂದರೆ ಅದು ಪಾಪ, ಗೊತ್ತಿಲ್ಲದೆ ತಿಂದರೆ ಏನೂ ಆಗಲ್ಲ ಹೋಗು ಅಂತಂದರು. ಹೀಗೆಲ್ಲ ಆಗಿ ಕೊನೆಗೆ ರಿಸೆಪ್ಷನ್ನು ಇಲ್ಲ, ಈ ಕಡೆ ಊಟನೂ ಇಲ್ದಂಗೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.